ಹಾಯ್ ಎಲ್ರಿಗೂ ನಮಸ್ಕಾರ. ಮುಂಜಾನೆ ಇವ್ರ ಸವಾರಿ ಎಲ್ಲ ಹೊಟ್ಟಿದೆಯಲ್ಲ ಅಂತ ನೋಡ್ತಿದ್ದೀರಾ? ಹೌದು, ಸಾವಿತ್ರಕ್ಕ ಎಮ್ಮೆ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಅವ್ರ ಬದಲು ಇವತ್ತು ಮುಯ್ಯಾಳು ತೀರ್ಸೋದಕ್ಕೆ ಅಂತ. ಏನಪ್ಪ ಮುಯ್ಯಾಳು ಅಂತ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ? ಮುಯ್ಯಿಗೆ ಮುಯ್ಯಿ ಅಂತ ಹೇಳಲ್ವಾ? ಹಾಗೆ ಒಬ್ರು ಬಂದು ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಾವು ಅವ್ರ ಗದ್ದೆಗೆ ಹೋಗ್ಬಿಟ್ಟು ಒಂದಿನ ಮುಯ್ಯಿಗೆ ಮುಯ್ಯಿ ಕೊಟ್ಬಿಟ್ಟು ಬರಬೇಕು. ಅಂದ್ರೆ ಗದ್ದೆ ಕೆಲಸ ಮಾಡಿ ಬರಬೇಕು. ಅಲ್ಲಿಗೆ ಮುಯ್ಯಾಳಿನ ಕತೆ ಮುಗೀತು. ನಮ್ಮ ಅವ್ವ ಬದಲು ನಾನೇನಿಗೆ ಗದ್ದೆ ಕುಯ್ಯೋದಕ್ಕೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡ್ರೆ, ಇವತ್ತು ನಮ್ಮ ಮನೆಗೂ 8 ಜನ ಲೇಬರ್ಸ್ ಬಂದಿದ್ರು. ಅವ್ರಿಗೆ ಅಡುಗೆ ಮಾಡಿ ನಮ್ಮಮ್ಮ ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗದ್ದೆ ಕುಯ್ಯೋದಕ್ಕೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಸೇರ್ಕೊಂಡು ರಾಗಿಗೆ ಗೊಬ್ಬರ ಹಾಕೋದಿಕ್ಕೆ ಅಂತ ಹೋಗ್ತಿದ್ವಿ ಸ್ಕೂಲ್ ಟೈಮಲ್ಲಿ. ಅದಾದ್ಮೇಲೆ ನಮ್ಮನೆ ಕೆಲಸಗಳು ಮಾತ್ರ ಗದ್ದೆ ಕೆಲಸಗಳನ್ನ ಅವಾಗಿಂದ ಇವಾಗವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಬೇರೆಯವ್ರ ಗದ್ದೆಗೆ ಅಂತ ಯಾವತ್ತೂ ಕೆಲಸಕ್ಕೆ ಹೋಗಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಮ್ಮನಿಗೋಸ್ಕರ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಬದಲು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಗದ್ದೆ ಎಲ್ಲ ಕೂದು 9:30 ಆಯಿತು. ಬರ್ತಾ ದಾರಿಯಲ್ಲಿ ತೊರೆ ಇತ್ತಲ್ಲ, ಹಾಗೆ ದೇವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ತವರೆ ಹೂವು ಕಿತ್ಕೊಂಡು ಬಂದೆ. ತೊರೆ ನೋಡಿದ್ಮೇಲೆ ನನಗಂತೂ ಸುಮ್ಮನೆ ಬರೋದಕ್ಕೆ ಮನಸ್ಸೇ ಇರಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಈಜಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಲಿ ಇನ್ನೂ ಯಾರಾದರೂ ನನಗೆ ಒಬ್ಳು ಗೆಳತಿ ಇದ್ದಿದ್ರು ನನಗೆ ಇನ್ನೂ ತುಂಬಾ ಖುಷಿ ಇರ್ತಿತ್ತು. ಹಾಗೆ ತುಂಬಾ ಎಂಜಾಯ್ ಮಾಡ್ತಿದ್ದೆ ನಮ್ಮೂರಲ್ಲೇ. ಆದರೆ ಬ್ಯಾಡ್ ಲಕ್, ನನಗೆ ಯಾರು ಅಷ್ಟು ಫ್ರೆಂಡ್ಸ್ ಇಲ್ಲ ನಮ್ಮೂರಲ್ಲಿ. ಇರೋರೆಲ್ಲ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ ಯಾರ ಮುಖ ನೋಡಿದ್ನ ನನಗಂತೂ ಗೊತ್ತಿಲ್ಲ. ಹೋಗಿ ಸ್ಟಾರ್ಟಿಂಗಲ್ಲೇ ಸರಿಯಾಗಿ ಕೈ ಕುಯ್ಕೊಂಡು ಬಂದೆ. ಮನ್ಸಿಗಾಗಿರೋ ನೋವು ಮುಂದೆ ಇದೇನೋ ಲೆಕ್ಕ ಅಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ಕೊಳ್ದಲೆ ಹಾಗೆ ನೋವಲ್ಲೇ ರಕ್ತ ಬರ್ಸ್ಕೊಂಡೆ ಕುಯ್ದ್ಬಿಟ್ಟು ಅಲ್ಲಿಂದ ಬಂದು ಗದ್ದೆ ಹತ್ರ ಊಟ ತೊಗೊಂಡು ಬಂದ್ವಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಜೈ ಶ್ರೀರಾಮ್.